ಎಲ್ರಿಗೂ ನಮಸ್ಕಾರ. ಇವತ್ತು ತುರ್ತಾಗಿ ನಮ್ಮ ಅಧ್ಯಕ್ಷರು ಒಂದು PLD ಬ್ಯಾಂಕ್ ಚುನಾವಣೆ ಬಗ್ಗೆ ಕರೆದು ಇವತ್ತು KDP ಮೀಟಿಂಗ್ ಇದ್ರಿಂದ ನಾನು ತುರ್ತಾಗಿ ಅಲ್ಲಿಂದ ಓಡಿ ಬರಬೇಕಾಯಿತು. ಇವತ್ತು ನಿನ್ನೆ ನಡೀತಕ್ಕಂಥ ಚುನಾವಣೆ ಫಲಿತಾಂಶದಲ್ಲಿ ಮತ್ತು ಚುನಾವಣೆಯಲ್ಲಿ ಸಾಕಷ್ಟು ನಾನು ರಾತ್ರಿ ಒಂದು ವಿಡಿಯೋ ನೋಡಿದೆ. ಭಾರಿ ತುಂಬ ಚೆನ್ನಾಗಿದ್ದು ವಿಡಿಯೋ. ರೈತರು ಬಂದಿರಲಿಲ್ಲ, ಎಲ್ಲ ದೊಡ್ಡ ದೊಡ್ಡ ಕಾರುಗಳಲ್ಲಿ, ಐಷಾರಾಮಿ ಕಾರುಗಳಲ್ಲಿ ಬಂದು ವೋಟ್ ಮಾಡಿರ್ತಕ್ಕಂಥದ್ದು. ಇದು ಒಂದು ಫಲಿತಾಂಶ ಮುಂದಿನ ದಿವಸದಲ್ಲಿ ನಿಜವಾಗಿರ್ತಕ್ಕಂಥ ರೈತರಿಗೆ ಸಲ್ಲಿದ್ರೆ ಬಹುಶಃ ಅದಾಗುತ್ತೆ. ಇವತ್ತು ಅರ್ಥ ಆಗುತ್ತೆ PLD ಬ್ಯಾಂಕಲ್ಲಿ ಯಾವ ಥರ ಏನಾಗಿದೆ ಅಂತ ನೆನ್ನೆ ನಂಗೆ ಅರ್ಥ ಆಗಿದ್ದು. ಇವತ್ತು ಎಲ್ಲ ನನ್ನ ಮತ ಬಾಂಧವರಿಗೆ, ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಸ್ಕೊಂಡಿರ್ತಕ್ಕಂಥ ಎಲ್ಲ ಮತ ಬಾಂಧವರಿಗೆ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀನಿ, ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಈಗಾಗಲೇ ಬೆಂಬಲಿತ ವ್ಯಕ್ತಿಗಳಾಗಿ 4 ಜನ ಗೆದ್ದಿದ್ದಾರೆ. ಸೊ ನಮ್ಮ ಪಕ್ಷದಿಂದ, ನಮ್ಮ ಬೆಂಬಲದಿಂದ ಇನ್ನೊಂದು 3 ಜನ ಗೆದ್ದಿದ್ದಾರೆ. ಟೋಟ್ಲು ಒಂದು 6ರಿಂದ 7 ಜನ ಗೆದ್ದಿದ್ದಾರೆ, ನಮ್ಮ ಇದರಿಂದ ಗೆದ್ದಿದ್ದಾರೆ ಪರೋಕ್ಷವಾಗಿ. ಸೊ ಅವರೆಲ್ಲರಿಗೂ ಮುಂದಿನ ದಿವಸದಲ್ಲಿ ಒಂದು ಈ ಸರ್ಕಾರ ದುರಿನ ಬಗ್ಗೆ ಅರ್ಥ ಮಾಡಿಕೊಂಡು, PLD ಬಗ್ಗೆ ಅರ್ಥ ಮಾಡಿಕೊಂಡು ಹೆಚ್ಚಿನ ರೀತಿಯಲ್ಲಿ PLD ಬ್ಯಾಂಕು ಅಭಿವೃದ್ಧಿ ಆಗಲಿಕ್ಕೆ ತಮ್ಮ ಸಹಕಾರವನ್ನು ಕೊಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಯಾವುದೋ ಅಧಿಕಾರ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಅದನ್ನ ದುರುಪಯೋಗಪಡಿಸ್ಕೊಳ್ತಕ್ಕಂಥ ವಿಧಾನವನ್ನು ತಾವು ಬೆಳೆಸ್ಕೊಬಾರ್ದು. ಸೊ ಮುಂದಿನ ದಿವಸದಲ್ಲಿ ಅಧಿಕಾರಕ್ಕೆ ಆಸೆ ಪಡದೆ ನಮ್ಮ ಭಗವಂತ ಏನು ಕೊಟ್ಟವನೋ ಅದರ ಆಶೀರ್ವಾದ ತಗೊಂಡು ಮುಂದಿನ ಒಂದು ಇದರಲ್ಲಿ ನಾವು ಕೂಡ ಇವಾಗ ಖಾತೆ ಓಪನ್ ಮಾಡಿದ್ವಿ. ಮುಂದೆ ಕೂಡ ಯಾರು ಇರಲಿಲ್ಲ, ಹಿಂದೆ ಒಬ್ಬರು ಇಬ್ಬರು ಇದ್ದರು. ಸೊ ಅವರು ಕೂಡ ನಮ್ಮ ಪಕ್ಷ ಬಿಟ್ಟೋದ್ರು. ಅದ ನಂತರ ಈಗ ಏನು 4ರಿಂದ 6 ಜನ ಇದ್ದೀರಿ, ನೀವೆಲ್ಲ ಒಗ್ಗಟ್ಟಾಗಿ ಒಂದು ನೆಕ್ಸ್ಟು ಖಾತೆ ಏನು ತೆರೆದಿದ್ದೀರಿ, ನೆಕ್ಸ್ಟು ಬೇರೆ ಜನ ಬರಲಿಕ್ಕೆ ಅವು ಕೂಡ ಒಂದು 2 ಕ್ಯಾಂಡಿಡೇಟ್ ಗೆಲ್ತವೆ ಅಂತ ನಾನು ಓಪನ್ ಇಟ್ಟಿದ್ದೆ. ಒಂದು ಅಬ್ಲಿಕಲ್ಲು, ಒಂದು ಅವನಿ, ಎರಡೂ ಕೂಡ ಮಾರ್ಜಿನಲ್ಲಿ 6-7 ಓಟಲ್ಲಿ ಮಿಸ್ ಆದವು. ಬಹುಶಃ ಅದು ಕೂಡ ಸ್ವಲ್ಪ ಸೀರಿಯಸ್ ತೊಗೊಂಡಿದ್ರೆ ಖಂಡಿತವಾಗ್ಲೂ ನಾವು ವಿನ್ ಆಗ್ತಾ ಇದ್ವಿ. ಸೊ ಇರಲಿ, ಇವಾಗ ನಮ್ಮ ಪಕ್ಷ ಎಂಟ್ರ್ ಆಗಿದೆ. ಏನು ನಮ್ಮ ಫಲಿತಾಂಶನ ಕೊಟ್ಟಿದ್ರೆ ಆ ಫಲಿತಾಂಶನ ಸ್ವೀಕಾರ ಮಾಡ್ತಾ ಇದ್ವಿ. ಸೊ ಮುಂದಿನ ದಿವಸ ಇಡೀ ಒಂದು PLD ಬ್ಯಾಂಕಿಂದ ಜನಕ್ಕೆ ಅನುಕೂಲ ಆಗಲಿ ಅನ್ನೋದು ನಾನು ಕೇಳ್ಕೊತಾ ಇದ್ದೀನಿ. ಯಾಕಂತಂದರೆ ಇವತ್ತು ಹಿಂದುಳಿದ ಒಂದು ನಮ್ದು ಏನು ಇವತ್ತು ಗಡಿನಾಡು ಒಂದು ನಮ್ಮ ತಾಲೂಕಿದೆ. ಈ ತಾಲೂಕಲ್ಲಿ ಸಹಕಾರಿ ಧುರೀಣರಿಂದ ಮಾತ್ರ ಸಾಧ್ಯ ಆಗುತ್ತೆ, ಅಭಿವೃದ್ಧಿಗೆ ಆಗುತ್ತೋ. ಮಹಾತ್ಮ ಗಾಂಧಿ ಮೊದಲೇ ಹೇಳಿದ್ದಾರೆ, ಸಹಕಾರ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಗ್ರಾಮೀಣ ಅಭಿವೃದ್ಧಿ ಆಗಲಿಕ್ಕೆ ಅಂತ ಹೇಳಿದ್ದಾರೆ. ಸೊ ಅದರಿಂದ ನಿಜವಾದ ರೈತನಿಗೆ ಏನು ಸಲ್ಲಬೇಕು ಅದು ಸಲ್ಲುತ್ತೆ ಅನ್ನೋದನ್ನು ನನಗೆ ಒಂದು ಭರವಸೆ ಮತ್ತು ಆಸೆ ಇದೆ. ಯಾರೇ ಅಲ್ಲಿ ಅಧಿಕಾರದಲ್ಲಿ ಕೂತಿರಲಿ, ಬಹುಶಃ JDS ಇಂದ ಕೂತಿರ್ಬೋದು, ಇಲ್ಲ ಕಾಂಗ್ರೆಸ್ಸಿಂದ ಕೂತಿರ್ಬೋದು, ಏನು ಚಿಹ್ನೆ ಇಲ್ಲ ಇದಕ್ಕೆ. ನಾನು ಯಾವುದೋ ಪಕ್ಷ ಚಿಹ್ನೆ ಕೊಟ್ಟಿರಲಿಲ್ಲ. ಸೊ ಅದರಿಂದ ಮುಂದಿನ ದಿವಸದಲ್ಲಿ ಎಲ್ಲ ಒಂದು ಒಂದು ಕ್ಷೇತ್ರದ ಇವ್ರಿಗೂ ನಾನು ಅಭಿವೃದ್ಧಿ ಸಲ್ಲಿಸ್ತೀನಿ ಅಂತ ಕೃತಜ್ಞತೆ. ಹಾಗೂ ಗೆದ್ದಿರ್ತಕ್ಕಂಥವಾಗ ಮತ್ತು ಗೆದ್ದವರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ನಾಯಕರಿಗೂ ಮತ್ತು ಬಂಧುರಿಗೂ ಶಾಸಕರ ಕಡೆಯಿಂದ ಮುಂದಿನ ದಿವಸ ನಿಮ್ಮ ಪಥ ಅಭಿವೃದ್ಧಿ ಕಡೆ ಇರಲಿ ಅಂತ ನಾನು ಮನವಿ ಕೇಳ್ತೀನಿ.